ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆ ಅದನ್ನೇ ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಕರಿತೀವಿ. ಈ ಒಂದು ವಿಡಿಯೋ ಸರಣಿಯಲ್ಲಿ ಈ ದಿನ 8वीं ಕಕ್ಷಾ ಹಿಂದಿ 8ನೇ ತರಗತಿ ಹಿಂದಿ ವಿಷಯದಲ್ಲಿ सीखने के प्रतिफल 3 ಅಂತ ಇದೆ ವಿದ್ಯಾರ್ಥಿಗಳಿಗೆ. ಕಲಿಕಾ ಫಲ 3 ಗತಿವಿಧಿ 1 और 2 ಚಟುವಟಿಕೆ 1 ಮತ್ತು 2 ರಲ್ಲಿರತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ಕಲಿಕಾ ಫಲಗಳ ಮತ್ತು ಚಟುವಟಿಕೆಗಳ ಉತ್ತರಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 8ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡಿ. ಅಷ್ಟೇ ಅಲ್ಲದೆ 8ನೇ ತರಗತಿಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿನ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋ ನೋಡಿ ಒಂದು ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಶುರು ಮಾಡ್ತೀನಿ. ಕಲಿಕಾ ಫಲ 3ರಲ್ಲಿ ಚಟುವಟಿಕೆ 1 ಮತ್ತು 2ರಲ್ಲಿರ್ತಕ್ಕಂಥ ಅಭ್ಯಾಸದ ಉತ್ತರಗಳನ್ನ. ಸೊ ಕಲಿಕಾ ಫಲ 3 ಏನಿದೆ ಅಂತಂದ್ರೆ, विभिन्न रचनाओं में प्रयुक्त संयुक्ताक्षर या अर्धा अक्षर को ಸಂದರ್ಭಾನುಸಾರ सीखेंगे. ಸೊ ಏನಾಗ್ತದಪ್ಪ ಅಂದ್ರೆ, ವಿಭಿನ್ನವಾಗಿರ್ತಕ್ಕಂಥ ರಚನೆಗಳಲ್ಲಿ ಅಕ್ಷರಗಳ ಸ್ವರೂಪಗಳಲ್ಲಿ ಪ್ರಯೋಗವಾಗ್ತಕ್ಕಂಥ ಸಂಯುಕ್ತಾಕ್ಷರಗಳು. ಸೊ ಇದನ್ನೇ ಏನಂತ ಕರೆದಿದ್ದಾರೆ, ಅರ್ಧ ಅಕ್ಷರ ಅಂತ ಕರೆದಿದ್ದಾರೆ. ಅವುಗಳನ್ನ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಸಂದರ್ಭಾನುಸಾರ ಕಲಿತುಕೊಳ್ತಕ್ಕಂಥದನ್ನ ಮಾಡ್ತೀರಿ. ಇಟ್ ಮೀನ್ಸ್ ಸಂಯುಕ್ತಾಕ್ಷರಗಳ ಪರಿಚಯ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಕಲಿಕಾ ಫಲದ ಮೂಲಕ ಆಗ್ತದೆ. ಗತಿವಿಧಿ 1 ಚಟುವಟಿಕೆ 1 ಆಧಾ ಅಕ್ಷರ ಕಿ ಸಮಜ್. ಸೊ ಅರ್ಧ ಅಕ್ಷರಗಳ ಒಂದು ತಿಳುವಳಿಕೆ ಪರಿಚಯ ನಿಮಗೆ ಬರುತ್ತೆ. ಸೊ ನೋಡುವ ಏನಿದೆ ಅಂತಕ್ಕಂಥದ್ದು. ಎಸ್ ಗತಿವಿಧಿ 1 ಇತ್ತು. ಅಭ್ಯಾಸ 3.1 ಆಧಾ ಅಕ್ಷರ ಕೋ ಪಢಿಯೇ ಔರ್ ಲಿಖಿಯೇ. ಸೊ ಇಲ್ಲಿ ಏನ್ ಮಾಡ್ಬೇಕು, ನೀವು ಅರ್ಧ ಅಕ್ಷರಗಳನ್ನ ಓದ್ಬೇಕು ಮತ್ತು ಬರಿಬೇಕು. ಸ್ವಲ್ಪ ನೆನಪಿಟ್ಕೊಳ್ಬೇಕು, ಭಕ್ತ ಅಂತಕ್ಕಂಥ ಇದೆ. ಸೊ ಇಲ್ಲಿ ಕ ಅಂತಕ್ಕಂಥಕ್ಕೆ ಅರ್ಧ ಅಕ್ಷರ ಯಾವ ತರನಾಗಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಬಳಕೆಯನ್ನ ಮಾಡಿದ್ದಾರೆ. ಅದನ್ನು ಕೂಡ ತಾವು ಏನ್ ಮಾಡ್ಕೊಳ್ಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಸಂಪೂರ್ಣವಾಗಿರ್ತಕ್ಕಂಥ ಕ, ಇದು ಅರ್ಧ ಕ. ಎಸ್ ಓಕೆ. ಪ್ಯಾಸ್ ಅಂತ ಇದೆ, ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಪೂರಾ ಪ ಇದೆ. ಬಟ್ ಇದು ಏನಪ್ಪಾ ಅಂತಂದ್ರ ಆದಾ ಪ ಅಂತಕ್ಕಂಥದ್ದು. ಸೊ ಅದನ್ನ ತಾವು ನೆನಪಿನಲ್ಲಿ ಇಟ್ಕೊಂಡೆ ಆದ್ರೆ ಏನಾಗ್ತದಪ್ಪ ಅಂದ್ರೆ ಯಾವ ವ್ಯಂಜನದ್ದು ಯಾವ ಆದಾ ಅಕ್ಷರ ಇದೆ ಅನ್ನೋದನ್ನ ತಮ್ಗೆ ಏನಾಗ್ತದ, ಪರಿಚಯನೂ ಕೂಡ ಆಗ್ತದ. ಎಸ್ ಏನಿತ್ತು ಶಬ್ದ, ಭಕ್ತ, ವಕ್ತ, ದಕ್ಕನ್, ಹುಕ್ಮ, ತಕ್ತ. ಎಸ್ ತಕ್ತದಲ್ಲಿ ನೋಡಿ ಇದೇನಿದೆ, ಇದು ಸಂಪೂರ್ಣವಾಗಿರ್ತಕ್ಕಂಥ ಖ ಇದೆ. ಓಕೆ, ಪೂರಾ ಖ. ಬಟ್ ಆದಾ ಮಾಡ್ಬೇಕಾದ್ರೆ ಅದನ್ನ ಎಷ್ಟು ಮಾಡ್ಬೇಕು, ಇಷ್ಟು ಮಾಡ್ರಿ, ಏನಾಗ್ತದ ಆದಾ ಖ. ಭಾಗ್ಯ, ಸೊ ಇದು ಪೂರಾ ಆಗಿರ್ತಕ್ಕಂಥ ಗ ಇದೆ. ಸೊ ಇದ್ರದ್ದು ಬಂದ್ಬಿಟ್ಟು ಆದಾ ಎಷ್ಟಾಗ್ತದ, ಎಷ್ಟ್, ಇದು ಆದಾ ಆಯ್ತು. ಸಚ್ಚಾಯಿ, ಇದು ಸಂಪೂರ್ಣವಾಗಿರ್ತಕ್ಕಂಥ ಪೂರಾ ಚ ಅಂತೀವಿ. ಇದೇನಪ್ಪ ಅಂದ್ರೆ ಇದು ಆದಾ ಚ ಅಂತೀವಿ. ನೆಕ್ಸ್ಟ್ ಪ್ಯಾಸ್ ಇದೆ, ಪದ್ ಹೇಳಿದಾಯ್ತು. ಸಪ್ನಾ ಇದೆ, ಸಪ್ತಾಹ, ಹಫ್ತಾ. ಎಸ್ ಹಫ್ತಾದಲ್ಲಿ ಇದು ಪೂರಾ ಪ ಇದೆ. ಎಸ್ ಬಟ್ ಅದು ಆದಾ ಮಾಡ್ಬೇಕಾದ್ರೆ ಇಷ್ಟೇ ಆಗ್ತದೆ ಇದು. ಎಸ್ ಇದು ಆದಾ ಫ. ಪ್ಯಾನ್ ಇದೆ, ಶಬ್ದ ಇದೆ. ಸೊ ಇದು ಪೂರಾಗಿರ್ತಕ್ಕಂಥ ಬ ಇದೆ. ಬಟ್ ಅರ್ಧ ಎಷ್ಟಾಗ್ತದಪ್ಪ ಅಂದ್ರೆ ಇಷ್ಟೇ, ಇದು ಆದಾ ಬ. ಅವುಗಳ ಪರಿಚಯನೂ ಕೂಡ ತಮಗೆ ಆಗ್ಬೇಕು. ಈ ಶಬ್ದಗಳನ್ನ ತಾವೇನ್ ಮಾಡ್ಬೇಕು, ಪಡಿಯೇ ಓದ್ಬೇಕು, ಲಿಖೆ ಅಂದ್ರೆ ಬರಿಬೇಕು. ಎಸ್ ನೋಡಿ ಏನೇನಿತ್ತು ಇನ್ನೊಂದ್ಸರಿ. ವಕ್ತ್, ಡಕ್ಕನ್, ಹುಕ್ಮ, ತಖ್ತ, ಭಾಗ್ಯ, ಸಚ್ಚಾಯಿ. ನೆಕ್ಸ್ಟ್ ಪ್ಯಾಜ್, ಸಪ್ನಾ, ಸಪ್ತಾಹ, ಹಫ್ತಾ. ನೆಕ್ಸ್ಟ್ ಪ್ಯಾನ್, ಶಬ್ದ. ಯಾವ ವ್ಯಂಜನದ್ದು ಯಾವ ಅರ್ಧಾಕ್ಷರ ಇದೆ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ. ಸ್ವಲ್ಪ ತಾವೇನ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಲಕ್ಷ ಇಟ್ಟ, ಗಮನ ಇಟ್ಟ ಅವುಗಳನ್ನ ನೋಡ್ಬೇಕು, ಪ್ರಾಕ್ಟೀಸ್ ಅನ್ನ ಸಹಿತ ಮಾಡಬೇಕು. ಅಭ್ಯಾಸ 3.2 ಪಢಿಯೇ ಔರ್ ಲಿಖಿಯೇ. ಇಲ್ಲಿನೂ ಕೂಡ ಏನ್ ಮಾಡಿದ್ದಾರೆ, ಅಭ್ಯಾಸ 3.2ರಲ್ಲಿ ಎಸ್ ಓದಿ ಮತ್ತು ಬರಲಿಕ್ಕೆ ಹೇಳಿದ್ದಾರೆ. ಬಚ್ಚಾ ಇದೆ. ಸೊ ಇದು ಪೂರಾ ಆಗಿರ್ತಕ್ಕಂಥ ಚ ಇದೆ. ಸೊ ಇದ್ರದ್ದು ಎಷ್ಟಾಗ್ತದೆ, ಅರ್ಧ ಚ. ಎಸ್ ಇದು ಅರ್ಧ ಚ. ಇದು ಅಚ್ಚ, ಇದು ಪಕ್ಕ, ಇದು ಕಚ್ಚಾ. ಕ ಆಲ್ರೆಡಿ ಹೇಳಿತೀವಲ್ಲ. ಎಸ್ ಇದು ಪೂರಾ ಆಗಿರ್ತಕ್ಕಂಥ ಕ ಇದೆ. ಬಟ್ ಇದೇನಪ್ಪ ಅಂದ್ರೆ ಇಟ್ಸ್ ಆದಾ ಕ. ಬ್ಯಾಗ್, ಸಭ್ಯ. ಎಸ್ ಇದು ಪೂರಾ ಆಗಿರ್ತಕ್ಕಂಥ ಭ ಇದೆ. ಬಟ್ ಇದ್ರದ್ದು ಅರ್ಧ ಎಷ್ಟಾಗ್ತದ, ಎಸ್ ಇದು ಆದಾ ಅಕ್ಷರ ಆಗ್ತದ. ಅಭ್ಯಾಸ ಅಮ್ಮ, ಇದು ಸಂಪೂರ್ಣವಾಗಿರ್ತಕ್ಕಂಥ ಮ. ಬಟ್ ಇದು ಏನಪ್ಪ ಅಂದ್ರೆ ಆದಾ ಮ. ಸತ್ಯ, ಎಸ್ ಇದು ತ, ಇದು ಆದಾ ತ.
ಮತ್ತೆ ಕೆಲವೊಂದ್ ಕಡೆ ಇಷ್ಟು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಬರೀತಾರೆ ತಕ್ಕೆ ತವತ್ತ ಅಷ್ಟು, ಅದನ್ನು ಕೂಡ ತಾವೇನ್ ಮಾಡ್ಬೇಕು ಇವೆರಡನ್ನು ಕೂಡ ತಿಳ್ಕೊಳ್ಬೇಕು. ಸತ್ಯ. ಎಸ್, ಇದು 3.2 ದಲ್ಲಿ ಇರ್ತಕ್ಕಂಥ ಆದ ಅಕ್ಷರಗಳಿತ್ತು, ಓದುದು ಮತ್ತು ಬರೆಯೋದು. ಎಸ್, ನೋಡುವ ಏನೇನಿತ್ತು ಇನ್ನೊಂದು ಸಾರಿ. ಬಚ್ಚಾ, ಬ್ಯಾಗ್, ಅಚ್ಚಾ, ಸಭ್ಯ, ಸಚ್ಚಾ, ಅಭ್ಯಾಸ್, ಪಕ್ಕಾ, ಅಮ್ಮ, ಕಚ್ಚಾ, ಸತ್ಯ. ಈ ಶಬ್ದಗಳು ಏನಾಗಿತ್ತಪ್ಪ ಅಂದ್ರೆ ಗತಿವಿಧಿ 1ರಲ್ಲಿ ಚಟುವಟಿಕೆ 1ರಲ್ಲಿ ಇರ್ತಕ್ಕಂಥ ತಮಗೆ ಆದ ಅಕ್ಷರ ಕಿ ಸಮಜ್. ಓಕೆ, ಅರ್ಧ ಅಕ್ಷರಗಳ ಪರಿಚಯ ತಮ್ಗೆ ಏನಾಯ್ತಪ್ಪ ಅಂದ್ರೆ ಗೊತ್ತಾಯ್ತು. ಯಾವ ವ್ಯಂಜನಗಳಿಗೆ ಯಾವೆಲ್ಲ ಅರ್ಧ ವ್ಯಂಜನಗಳು ಬರ್ತವೆ, ಅರ್ಧ ಅಕ್ಷರಗಳ ಪ್ರಯೋಗ ಆಗ್ತವೆ, ಅರ್ಧ ವ್ಯಂಜನ ಅಲ್ಲ ಅರ್ಧ ಅಕ್ಷರಗಳ ಪ್ರಯೋಗ ಆಗ್ತವೆ ಅನ್ನೋದನ್ನ ತಮ್ಗೆ ಅರಿವು ಆಯ್ತು. ಹೋಗೋಣ ಗತಿವಿಧಿ 2ರಲ್ಲಿ. ಚಟುವಟಿಕೆ 2ರಲ್ಲಿ ಏನಿದೆ ಅಂತಂದ್ರೆ ಸಂಯುಕ್ತ ಅಕ್ಷರ ಕಾ ಜ್ಞಾನ್. ಮತ್ತೆ ಏನ್ ಮಾಡಿದ್ದಾರೆ, ಇಲ್ಲಿ ಸಂಯುಕ್ತ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಎಸ್ ಯಾವ ತರನಾಗಿ ಆಧಾ ಅಕ್ಷರಗಳನ್ನ ಬಳಕೆ ಮಾಡಬೇಕಾಗಿತ್ತು ಅಂತ ಕೊಟ್ಟಿದ್ರು. ಬಟ್ ಇವಾಗ ಇಲ್ಲಿ ಸಂಯುಕ್ತ ಅಕ್ಷರಗಳ ಜ್ಞಾನ ಇದೆ. ಎಸ್, ಗತಿವಿಧಿ 2 ಅಲ್ಲಿ ಇರ್ತಕ್ಕಂಥದ್ದು 3.3 रिक्त स्थानों में क्ष संयुक्ताक्षर लिखिए और सार्थक शब्द बनाइए. ಇಲ್ಲಿ ಏನ್ ಮಾಡಬೇಕು, ಕ್ಷ ಅಂತಕ್ಕಂತ ಸಂಯುಕ್ತಾಕ್ಷರ ತುಂಬಬೇಕು, ಸಾರ್ಥಕ್ ಅಂದ್ರೆ ಅರ್ಥ ಕೊಡ್ತಕ್ಕಂತ ಶಬ್ದವನ್ನಾಗಿ ರೆಡಿ ಮಾಡಬೇಕು. ಸಿ ಡ್ಯಾಶ್ ಕ ಇದೆ, ಸೊ ಅಲ್ಲಿ ಏನಾಗ್ತದ ಶಿಕ್ಷಕ್ ಅಂತಕ್ಕಂಥದ್ದು ಆಗ್ತದ. ಸೊ ಇಲ್ಲಿ ನಾವೇನ್ ತುಂಬಬೇಕಾಗಿತ್ತು, ಕ್ಷ ಅಂತಕ್ಕಂಥ ಸಂಯುಕ್ತಾಕ್ಷರ ತುಂಬಬೇಕಾಗಿತ್ತು ಶಿಕ್ಷಕ್. ಎರಡನೇದು ಕ ಡ್ಯಾಶ್ ಇದೆ, ಸೊ ಇಲ್ಲಿ ಏನ್ ತುಂಬಬೇಕಾಗಿತ್ತು, ಕಕ್ಷಾ. ಓಕೆ, ಕಕ್ಷಾ ಅಂದ್ರೆ ವರ್ಗ ಕೋಣೆ. ಸೊ ಅದು ಏನಾಗ್ತದಪ್ಪ ಅಂತಂದ್ರೆ ಆಗ್ತದ, ಸೊ ಅದು ಕಕ್ಷಾ ಅಂತ ಆಗ್ಬೇಕು. ಸೊ ಮೂರನೇದು ರಕ್ಷಕ ಅದೇ, ಸೊ ಅಲ್ಲಿ ತುಂಬತಕ್ಕಂಥದ್ದು ಯಾವುದು, ಅಲ್ಲಿ ಕೂಡ ಕ್ಷ ಅಂತಕ್ಕಂಥದ್ದನ್ನೇ ತುಂಬಬೇಕು, ರಕ್ಷಕ್. ಲಾಸ್ಟ್ ದಲ್ಲಿ ಇರ್ತಕ್ಕಂಥದ್ದು ಭ ಡ್ಯಾಶ್ ಕ ಇದೆ, ಅಲ್ಲಿ ಏನಾಗ್ತದ ಅಂದ್ರೆ ಭಕ್ಷಕ್ ಅಂತ ಆಗ್ತದ. ಸೊ ಅದು ಭಕ್ಷಕ್ ಅಂತಕ್ಕಂಥದ್ದು. ಶಿಕ್ಷಕ್, ಕಕ್ಷಾ, ರಕ್ಷಕ್, ಭಕ್ಷಕ್. ಸೊ ಇಷ್ಟು ಈ ಕ್ಷ ಸಂಯುಕ್ತಾಕ್ಷರ ತುಂಬಿ ಬರೀತಕ್ಕಂಥ ಚಟುವಟಿಕೆ ಇತ್ತು. ಇನ್ನು ಮೂರನೇದಾಗಿ ನೋಡೋದಾದ್ರೆ S3.4 ಅಲ್ಲಿ ಸಂಯುಕ್ತಾಕ್ಷರಕ್ಕೆ ಶಬ್ದ ಪಡಿಯೇ ಅವ್ರು ಲಿಖಿಯೇ. ಈ ಸಂಯುಕ್ತಾಕ್ಷರಗಳನ್ನ ಯಾವ ತರನಾಗಿ ರೆಡಿ ಆಗಿದ್ದಾವೆ ಅನ್ನೋದನ್ನ ತಾವು ಗೊತ್ತಾಗಬೇಕು ಮತ್ತು ಬರಿಬೇಕು ಅಂತಕ್ಕಂಥದ್ದನ್ನು. ಇದನ್ನ ಹೀಗೆ ಬರಿಬೇಕು, ಕ ಎಸ್ ಕ ಜಮಾ ಕ್ಷ ಕ್ಷ ಬರಾಬರ್ ಕ್ಷ. ಎಸ್, ಓಕೆ, ನಾನು ಮೌಸ್ದಿಂದ ಬರಿತಾ ಇದ್ದೀನಿ, ಸೊ ಅದಕ್ಕಾಗಿ ಈ ತರ ಅಕ್ಷರ ಆಗ್ತವೆ, ತಾವು ನೋಡ್ಕೊಳ್ಬೇಕು. ಬಟ್ ಓದುವಾಗ ತ ಜಮಾ ರ ಬರಾಬರ್ ತ್ರ, ಜ ಜಮಾ ಬರ್ ಂಗ, ಜ ಜಮಾ ಂಗ ಬರಾಬರ್ ಞ, ಶ ಜಮಾ ರ ಬರಾಬರ್ ಶ್ರ. ಸೊ ಇದೇ ತನ್ನಾಗ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಓದ್ತಾರೆ. ನೆನಪಿಟ್ಕೊಡ್ರಿ, ಇದು ಪೂರ್ಣವಾಗಿರ್ತಕ್ಕಂಥ ಕ ಇದೆ. ಸೊ ಕ ಕೆ ಇಲ್ಲಿ ಕೆಳಗಡೆ ಅಡ್ಡಗೆರೆ ಹಾಕಿರೋದನ್ನ ಏನಂತ ಕರಿತೀವಿ, ಹಲಂತ ಕ ಅಂತ ಕರಿತೀವಿ. ಹಲಂತ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು, ಅಂದ್ರೆ ಅರ್ಧನೇ ಮಾಡ್ತೀವಿ ಅಂತರದ್ದು, ಅದಕ್ಕೆ ಹಲಂತ ಕ ಅಂತ ಕರಿತೀವಿ. ಕ ಜಮಾಕ್ಷ ಬರಾಬರ್ ಕ್ಷ, ತ ಜಮಾ ರ ಬರಾಬರ್ ತ್ರ, ಜ ಜಮಾಂಗ್ಯ ಬರಾಬರ್ ಜ್ಞ, ಶ ಜಮಾ ರ ಬರಾಬರ್ ಶ. ಇವು ಹೇಗಿದಾವಲ್ಲ ಹಾಗೆ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಪೇಜ್ ಅಷ್ಟು ಓದ್ಬೇಕು ಮತ್ತು ಬರೀತಕ್ಕಂಥ ಸಾಮರ್ಥ್ಯವನ್ನ ರೂಢಿಸ್ಕೊಳ್ಬೇಕು. ಎಸ್, ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾಫಲ 3ರಲ್ಲಿ ಚಟುವಟಿಕೆ 1 ಮತ್ತು 2ರಲ್ಲಿ ಇರ್ತಕ್ಕಂಥ ಅಭ್ಯಾಸದ ಉತ್ತರಗಳ ಒಂದು ವಿಡಿಯೋವನ್ನು